ಆ ಟಾಪಿಕ್ಗೆ ಇನ್ನೂ ಬಂದಿಲ್ಲ ನಾವು. ಹೌ ಟು ಜಡ್ಜ್ ವೆದರ್ ಇಟ್ಸ್ ಲವ್ ಆರ್ ಲೈಕ್. ನಿಮ್ಮ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ನಮ್ಮ ಐಡಿಯಲ್ ಡೈಲಿ ರೊಟೀನ್ ಹೆಂಗಿರಬೇಕು ಅಂತ ಪಾರ್ಟ್ 1 ಆಗಿತ್ತು. ಇವಾಗ ಕಂಟಿನ್ಯೂ ಮಾಡೋಣ ಅದನ್ನು. ಹೇಗಿರಬೇಕು ನಮ್ಮ ದಿನಚರಿ, ಏನಕ್ಕೆ ನಾವು ಈ ದಿನಚರಿ ಫಾಲೋ ಮಾಡಬೇಕು, ಲೈಫ್ ಸ್ಟೈಲ್ ಚೆನ್ನಾಗಿಟ್ಕೊಳ್ಳಿ, ರೊಟೀನ್ ಫಾಲೋ ಮಾಡಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ನೀವೆಲ್ಲ ಇನ್ನೂ 30 ಇಯರ್ಸ್ ಒಳಗಿದ್ದೀರಾ ಆಲ್ಮೋಸ್ಟ್ ಅಲ್ವಾ ಎಷ್ಟೊಂದು ಜನ. ಸೊ 30 ವರ್ಷದವರೆಗೂ ನಮ್ಮ ಬಾಡಿ ನಾವು ಏನೇ ತಿಂದರೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ, ಆಯಿತಾ. ನೀವು ಕಲ್ಲು ತಿಂದರೂ ಜೀರ್ಣಿಸ್ಕೊಳ್ಳುತ್ತೆ ನಮ್ಮ ಬಾಡಿ, ಅಷ್ಟು ಸ್ಟ್ರಾಂಗ್ ಇರುತ್ತೆ 30 ಇಯರ್ಸ್ವರೆಗೂ. ಅದಾದಮೇಲೆ ನಿಮಗೆ 20ರಿಂದ 30 ವರ್ಷದೊಳಗೆ ನೀವು ಹೆಂಗೆ ನಿಮ್ಮ ಬಾಡಿನ ನೋಡ್ಕೊತೀರಾ ಅದ್ರ ಮೇಲೆ ನಿಮ್ಮದು ನೆಕ್ಸ್ಟ್ 50 ವರ್ಷ ಡಿಸೈಡ್ ಆಗುತ್ತೆ, ಆಯಿತಾ. ಸೊ ಅದಕ್ಕೆ ಇವಾಗಿಂದನೇ ನೀವು ಈ ರೊಟೀನ್ ಅದೆಲ್ಲ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಎಷ್ಟೊಂದು ಜನ ನನಗೇನಾಗಿಲ್ಲ, ಏನು ತಿಂದರೂ ನಾನು ಚೆನ್ನಾಗಿಲ್ವಾ. ಸೊ ಕೆಲವರು ತಿನ್ನೋಕ್ಕೆ ಅಂತಲೇ ಹುಟ್ಟಿರ್ತಾರೆ. ಬದುಕೋಕ್ಕೋಸ್ಕರ ತಿನ್ನಬೇಕು ನಾವು, ತಿನ್ನೋಕ್ಕೋಸ್ಕರ ಬದುಕಬಾರ್ದು. ಸೊ ಇರೋದು ಒಂದೇ ಜೀವನ, ಚೆನ್ನಾಗಿ ತಿನ್ಕೊಂಬಿಡೋಣ ಅಲ್ಲ. ನೀವು ಹೆಂಗೆ ನಿಮ್ಮ ಲೈಫ್ನ ನೀವು ನೋಡ್ಕೊತೀರಾ ಹಾಗೆ ನೆಕ್ಸ್ಟ್ ಇನ್ನು 50 ವರ್ಷ ನೀವು ಚೆನ್ನಾಗಿರ್ಬೋದು. ನಮಗೆ ಮೇನ್ ಉದ್ದೇಶ ಏನು, ಯಾವುದೇ ರೋಗಗಳಿಲ್ಲದೆ ನಾವಿರೋವರೆಗೂ ಆರಾಮಾಗಿರೋಣ ಅಂತ ಅಲ್ವಾ. ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡಬೇಕು, ಇಲ್ಲಾಂದರೆ ನಾನು ಬದುಕೋಕ್ಕಾಗಲ್ಲ ಆ ಥರ ಅನ್ಕೋಬೇಕು ನೀವು. ಈಗ ಊಟ ಇಲ್ಲದೆ ಹೆಂಗೆ ನಿಮ್ಗೆ ಹೊಟ್ಟೆ ಹಸಿ ತಡ್ಕೊಳಕ್ಕಾಗದೆ ಇಲ್ಲ, ನಂಗೆ ಆಗ್ತಾ ಇಲ್ಲ ಅಂತೀರಾ, ಅದೇ ಥರ ಹೇಗೆ ಗಾಳಿ ನೀರು ಊಟ ನಮಗೆ ಬೇಕೋ ಅದೇ ಥರ ನಮ್ಮ ಬಾಡಿಗೆ ಎಕ್ಸಸೈಸ್, ಈ ಹೆಲ್ದಿ ಫುಡ್, ನಿದ್ದೆ ಅದೆಲ್ಲ ಬೇಕು. ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳಿದ್ದೆ. ಸೊ ಬ್ರಾಹ್ಮಿ ಮುಹೂರ್ತ 3:30ಯಿಂದ 5:30 ಒಳಗೆ ನೀವು ಎಷ್ಟು ಗಂಟೆಗಾದರೂ ಎದ್ದೇಳ್ಬೋದು. ಕೈನ ರಬ್ ಮಾಡಿಕೊಂಡು ಸ್ವಲ್ಪ ನಿಮ್ಮ ಬಾಡಿನ ವಾರ್ಮ್ ಮಾಡ್ಕೊಬೇಕು. ಅಲ್ಲೇ ಬೆಡ್ ಮೇಲೆ ಚೂರು ಸ್ಟ್ರೆಚಸ್ ಮಾಡಿ, ಲಾಕ್ ಮಾಡಿ, ಸ್ಟ್ರೆಚ್, ಫ್ರಂಟ್ ಸ್ಟ್ರೆಚ್ ಮಾಡಿ, ಸೈಡ್ ಸ್ಟ್ರೆಚ್ ಮಾಡಿ, ಆಯಿತಾ, ಬ್ಯಾಕ್ ಸ್ಟ್ರೆಚ್ ಮಾಡಿ, ಈ ಥರ ಬೇಸಿಕ್ ಸ್ಟ್ರೆಚಸ್ ಮಾಡಿ. ಏನಕ್ಕೆ ಅಂದರೆ ಈಗ ಎಷ್ಟೊಂದು ಜನ ನೀವು ಕೇಳಿರ್ತೀರ, ಬೆಳಗಿನ ಜಾವ 3 ಗಂಟೆಲಿ ಹಾರ್ಟ್ ಅಟ್ಯಾಕ್ ಆಯಿತು, 4 ಗಂಟೆಲಿ ಹಾರ್ಟ್ ಅಟ್ಯಾಕ್ ಆಯಿತು. ಮೋಸ್ಟ್ ಆಫ್ ದ ಪೀಪಲ್ ಹಾರ್ಟ್ ಅಟ್ಯಾಕ್ ಆಗೋದು ಬೆಳಗಿನ ಜಾವ. ಯಾಕೆ ಅಂದರೆ ಅವ್ರು ರಾತ್ರಿ ಏನು ತಿಂದಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನಾವು ಮಲಗಿರ್ತೀವಲ್ಲ, ನಮ್ಮ ಬ್ಲಡ್ಡು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗಿರುತ್ತೆ. ಸೊ ಅವರು ಸಡನ್ನಾಗಿ ಏನೋ ಗಾಬರಿಲಿದ್ರೆ ಅಷ್ಟೇ ಮುಗೀತು. ಹಾರ್ಟ್ಗೆ ಪಂಪ್ ಮಾಡೋಕ್ಕೆ ಗೊತ್ತಾಗಲ್ಲ ಆವಾಗ. ನೀವು ಅಷ್ಟು ಗಾಬರಿ ಕೊಡಬಾರ್ದು ನಿಮ್ಮ ಹಾರ್ಟ್ಗೆ. ಅದಕ್ಕೆ ಬೆಳಗ್ಗೆ ನಿಧಾನವಾಗಿ ಶಾಂತ ರೀತಿಯಲ್ಲಿ ಆರಾಮಾಗಿ ಎದ್ದೇಳಬೇಕು. ಎದ್ದ ತಕ್ಷಣ ಫೋನ್ ನೋಡೋದು, ಗಾಬರಿಯಲ್ಲಿ ಎದ್ದೇಳೋದು ಅದೆಲ್ಲ ಮಾಡಬೇಡಿ. ಆರಾಮಾಗಿ ಎದ್ದೇಳಿ, ಆಯಿತಾ. ಎದ್ದು ಸ್ವಲ್ಪ ಸ್ಟ್ರೆಚಸ್ ಮಾಡಿ, ಆಯಿತಾ, ಆ ಥರ ಮಾಡಿ. ಸೊ ಇದು ಫಸ್ಟ್ ಸ್ಟೆಪ್ಪು. ಸೊ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡೀರಿ ಮಲಾಸನದಲ್ಲಿ. ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅವರು ಮಲಾಸನದಲ್ಲಿ ಕೂತ್ಕೊಂಡು ಒಂದು 2 ಗ್ಲಾಸು ವಾರ್ಮ್ ವಾಟರ್ನ ಘಟ ಅಂತ ಕುಡೀರಿ, ಆಯಿತಾ. ಒಂದೇ ಸಲ ಒಂದೇ ಸ್ಟ್ರೆಚ್ಚಲ್ಲಿ ಕುಡಿಬೇಕು ನೀರನ್ನ. ಆವಾಗ ನಿಮಗೆ ಆ ಫೋರ್ಸು ಇಂಟೆಸ್ಟೈನ್ ಒಳಗೆ ಹೋಗಿ ನಿಮ್ದು ಏನೇನು ಇಂಟೆಸ್ಟೈನಲ್ಲಿ ಸ್ಟಾಕ್ ಆಗಿರೋದೆಲ್ಲ ಆಚೆ ಬರುತ್ತೆ. ನೆಕ್ಸ್ಟು ಬ್ರಷ್, ಅಣ್ಣ ಬರ್ತಾಯಿದ್ರೆ ಅದಾದ ಬ್ರಷ್ ಮಾಡಬೇಕು. ಮುಂಚೆ ಎಲ್ಲ ಬೇವಿನ ಕಡ್ಡಿಲಿ ಬ್ರಷ್ ಮಾಡ್ತಾಯಿದ್ರು, ಇವಾಗ ಅದೆಲ್ಲ ಸಿಗೋದು ನಮಗೆ ತುಂಬ ಕಷ್ಟ. ಸೊ ನಾರ್ಮಲ್ ಬ್ರಷಲ್ಲೇ ಮಾಡಿ, ಪರವಾಗಿಲ್ಲ. ಬ್ರಷ್ ಮಾಡಾದ್ಮೇಲೆ ನಿಮ್ಮ ಟಂಗ್, ನಾಲಿಗೆ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಈಗ ಡಾಕ್ಟರ್ಸು ನೀವೇನಾದರೂ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದರೆ ನಾಲಿಗೆ ತೋರಿಸಿ ಅಂತಾರೆ. ಏನಕ್ಕೆ ಅಂದರೆ ನಿಮ್ಮ ನಾಲಿಗೆ ಮೇಲೆ ವೈಟ್ ಲೇಯರ್ ಏನಾದರೂ ಡೆಪಾಸಿಟ್ ಆಗಿದ್ರೆ ಅದು ಬ್ಯಾಕ್ಟೀರಿಯಲ್ ಲೇಯರ್, ಆಯಿತಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅದು. ಅದಿದ್ರೆ ನಮಗೆ ಡೈಜೆಷನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ನಿಮ್ಮ ಡೈಜೆಷನ್ನೇ ಮೇನ್ ಕಲ್ಪ್ರಿಟು. ನಿಮ್ಗೆ ಕರೆಕ್ಟಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಅಂದ್ರೇ ನಿಮ್ಗೆ ಎಲ್ಲ ಥರ ಕಾಯಿಲೆಗಳು ಬರೋದು. ಸೊ ನೀವು ಎಷ್ಟು ನೀವು ಕ್ಲೀನಾಗಿ ಇಟ್ಕೊತೀರಾ ನಿಮ್ಮ ಹೊಟ್ಟೆನ, ನಿಮ್ಮ ಇಂಟೆಸ್ಟೈನ್ನ, ಅಷ್ಟು ನಿಮಗೆ ಆರೋಗ್ಯವಾಗಿ ನೀವು ಇರ್ತೀರ, ಆಯಿತಾ. ಅದಕ್ಕೇ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಪಾಸ್ ಮಾಡಿ ಅನ್ನೋದು, ಆಯಿತಾ. ಡೈಲಿ ನೀವು ಏನು ಮಾಡಿದ್ರು ಪರವಾಗಿಲ್ಲ, ಮೋಷನ್ ಅಂತೂ ಕ್ಲಿಯರಾಗಿ ಪಾಸ್ ಮಾಡಿ. ಅದಕ್ಕೇ ಬಂದಿಲ್ಲ ಅಂದರೂ 2 ಗ್ಲಾಸ್ ನೀರಲ್ಲಿ ಬಂದಿಲ್ಲ ಅಂದರೆ 3 ಕುಡೀರಿ, 4 ಕುಡೀರಿ, ಬರೋವರೆಗೂ ಜಸ್ಟ್ ನೀರು ಕುಡೀರಿ ಅಷ್ಟೇ, ಆಯಿತಾ. ಟಂಗ್ ಕ್ಲೀನ್ ಮಾಡ್ಕೊಳ್ಳಿ. ಟಂಗ್ ಕ್ಲೀನರ್ ಬರುತ್ತೆ ಅಲ್ವಾ, ಟಂಗ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ
ಬ್ರಷೇ ಯೂಸ್ ಮಾಡಿ. ಒಟ್ಟಿನಲ್ಲಿ ಆ ಪಾರ್ಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ಟಂಗ್ ಕ್ಲೀನ್ ಮಾಡಾದ್ಮೇಲೆ ಬಾಯಿ ಮುಕ್ಳಿಸೋದು. ಗಂಟ್ಲಿಗೆ ಹಾಕ್ಕೊಂಡು ಗಾರ್ಗಲ್ ಮಾಡ್ತಾರೆ ನೋಡಿ, ಇಲ್ಲಿ ತನಕ ತಗೊಂಡು ಹೋಗ್ಬೇಕು ನೀವು. ಏನಕ್ಕೆ ಗಾರ್ಗಲ್ ಮಾಡ್ಬೇಕಂದ್ರೆ ಇಲ್ಲಿ ನಮ್ಮದು ಥೈರಾಯ್ಡ್ ಗ್ರಂಥಿ ಇದೆ ಅಲ್ವಾ, ಥೈರಾಯ್ಡ್ ಇದೆ. ಥೈರಾಯ್ಡ್ ಏನು ಮಾಡುತ್ತೆ, ನಮ್ಮ ಇಡೀ ಬಾಡಿ ಮೆಟಬಾಲಿಸಮ್ಗೆ ಅದು ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಇಲ್ಲ ಅಂದರೆ ನಮ್ಮ ಬಾಡಿ ಮೆಟಬಾಲಿಸಮೇ ಹೆಂಗೆಂಗೋ ಆಗಿಬಿಡುತ್ತೆ. ಬಾಡಿ ಕರೆಕ್ಟಾಗಿ ವರ್ಕ್ ಆಗಲ್ಲ. ನಮ್ಮ ಎಲ್ಲ ಆರ್ಗನ್ಸ್ ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ ಥೈರಾಯ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ಗಾರ್ಗಲ್ ಮಾಡ್ತೀರಲ್ವ ವಾಟರ್ನ, ಅಷ್ಟು ನೀವು ಥೈರಾಯ್ಡ್ನ ಆಕ್ಟಿವೇಟ್ ಮಾಡ್ತಾ ಇರ್ತೀರಾ ಅಲ್ಲಿ, ಆಯಿತಾ. ನಿಮ್ಮ ಬಾಡಿ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದು, ಯಾರು ಈ ಸಿಂಗಿಂಗ್ ಪ್ರೊಫೆಷನಲ್ಲಿ ಯಾರು ಇರ್ತೀರಲ್ವ, ಅವರು ವಾರ್ಮ್ ಅಪ್ ಎಕ್ಸಸೈಸ್ ಥರ ಅದನ್ನು ಮಾಡ್ತಾರೆ, ಸೊ ದ್ಯಾಟ್ ಅವ್ರ ವಾಯ್ಸ್ ಬಾಕ್ಸ್ ಯಾವಾಗಲೂ ಕ್ಲಿಯರ್ ಆಗಿರಲಿ ಅಂತ. ಸೊ ನಿಮ್ದು ಏನಾದರೂ ಪ್ರೆಸೆಂಟೇಷನ್ನು ಅದು ಇದು ಇದ್ರೆ ನೋಡಿ, ಗಾರ್ಗಲ್ ಮಾಡ್ಕೊಂಡು ಹೋಗಿ. ಸ್ಟ್ರಕ್ ಆಗಲ್ಲ ಅವಾಗ, ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಕಾಫಿ ಕುಡಿಬೇಡಿ, ಆಯ್ತಾ. ಕಾಫಿ ಬದಲು ಇವಾಗ ನೀರು ಹಾಕೊಳ್ಳಿ. ನಿಮ್ಗೆ ಏನಾದರೂ ಕುಡಿಬೇಕು ಅನ್ಸಿದ್ರೆ ನೀರು ಕುಡೀರಿ, ಕಷಾಯಗಳು ಕುಡೀರಿ. ಕಷಾಯಗಳ ರೆಸಿಪಿನೂ ನಾನು ಹೇಳ್ಕೊಡ್ತೀನಿ ಮುಂದೆ ಕ್ಲಾಸಲ್ಲಿ. ಕಾಫಿ ಏನಕ್ಕೆ ಕುಡಿಬಾರ್ದಂದ್ರೆ, ಕಾಫಿ ಮತ್ತೆ ಟೀಯಲ್ಲಿ ಕೆಫೇನ್ ಇರುತ್ತೆ ಅಲ್ವಾ. ಆ ಕೆಫೇನ್ ಏನ್ ಮಾಡುತ್ತೆ, ನೀವು ಈಗ ಊಟ ಮಾಡಿರ್ತೀರ, ಅದರಲ್ಲಿ ಕ್ಯಾಲ್ಶಿಯಂ ಮಿನರಲ್ಸ್ ಎಲ್ಲ ಸಿಕ್ಕಿರುತ್ತೆ ನಿಮ್ಗೆ. ನೀವು ಕಾಫಿ ಕುಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಆ ಕೆಫೇನು ನಿಮ್ಮ ಮಿನರಲ್ಸ್ನೆಲ್ಲ ಎಳ್ಕೊಂಡು ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಮಾಡಿಬಿಡುತ್ತೆ. ಎಳ್ಕೊಂಡು ಹಿಂಗೆ ಅದನ್ನು ಬೈಂಡ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ಬಾಡಿಗೆ ಕೊಡಲ್ಲ, ಅದು ಕೆಫೇನ್ ಇಟ್ಕೊಂಡ್ಬಿಡುತ್ತೆ. ಈ ಬಾಡಿ ಕೆಫೇನ್ನ ಅಬ್ಸಾರ್ಬ್ ಮಾಡಲ್ಲ, ಮತ್ತು ಆ ಫಾರ್ಮ್ ಆಗಿರುತ್ತಲ್ಲ ಕಾಂಪ್ಲೆಕ್ಸು, ಅದನ್ನು ಅಬ್ಸಾರ್ಬ್ ಮಾಡೋಕ್ಕೆ ಬರಲ್ಲ ಬಾಡಿಗೆ. ಸೊ ನೀವು ತಿಂದಿದ್ದು ಅಲ್ಲಿ ವೇಸ್ಟ್ ಆಯಿತು. ಏನು ಪೌಷ್ಟಿಕಾಂಶ ನೀವು ತಿಂದಿದ್ರಿ ಅದು ನಿಮ್ಮ ಬಾಡಿಗೆ ಸಿಗಲೇ ಇಲ್ಲ. ಅದಕ್ಕೇನೆ ನೀವು ಕಾಫಿ ಕುಡಿಬಾರ್ದು. ಏನಾದ್ರು ತುಂಬ ಅಷ್ಟೊಂದು ಚಟ ಇದೆ ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸ್ವಲ್ಪ ಕುಡೀರಿ, ಆಯಿತಾ. ಸಣ್ಣ ಕಪ್ಪಲ್ಲಿ, ಒಬ್ಬೊಬ್ರು ಇಷ್ಟು ದೊಡ್ಡ ಗ್ಲಾಸಲ್ಲೆಲ್ಲ ಕಾಫಿ ಕುಡಿತೀರಾ, ಅದೆಲ್ಲ ಒಳ್ಳೇದಲ್ಲ. ಖಾಲಿ ಹೊಟ್ಟೆಲಂತೂ ಕುಡಿಲೇಬೇಡಿ, ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಸೊ ಇದನ್ನು ಪ್ಲೀಸ್ ಅವಾಯ್ಡ್ ಮಾಡಿ. ಕಾಫಿ ಟೀ ಅದೆಲ್ಲ ಖಾಲಿ ಹೊಟ್ಟೆಲಿ ಕುಡಿಯೋದು, ಮತ್ತು ತುಂಬ ಸಲ ಕುಡಿಯೋದು, ದಿನಕ್ಕೆ 4-5 ಸಲ ಕುಡಿಯೋದು, ಇದೆಲ್ಲ ಬೇಡ. ಇಷ್ಟು ಅದಾದ ಮುಖ ತೊಳ್ಕೊಳ್ಳಿ. ಅದಾದ್ಮೇಲೆ ವ್ಯಾಯಾಮ ಮಾಡಿ. ವ್ಯಾಯಾಮ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಆಮೇಲೆ ಪ್ರಾಣಾಯಾಮ ಮಾಡಿ. ಇದಾದ್ಮೇಲೆ ಕೆಲವ್ರಿಗೆ ಬಾಡಿ ಸ್ವೆಟ್ ಆಗುತ್ತೆ ನೋಡಿ, ಅಂಥವ್ರು ವ್ಯಾಯಾಮ ಮಾಡಿ ಆಮೇಲೆ ಸ್ನಾನ ಮಾಡ್ಬೋದು. ಇಲ್ಲ ಅಂದರೆ ನೀವು ಸ್ನಾನ ಮಾಡಿಕೊಂಡು ನೀವು ವ್ಯಾಯಾಮನ ಮಾಡ್ಬೋದು. ಸ್ನಾನ ಯಾವುದ್ರಲ್ಲಿ ಮಾಡಬೇಕು, ಅಭ್ಯಂಗ ಸ್ನಾನ ಮಾಡಬೇಕಂತ ಆಯುರ್ವೇದಿಕ್ಕಲ್ಲಿ ಅಭ್ಯಂಗ ಸ್ನಾನ ಅಂತ ಮಾಡ್ತಾರೆ. ನೀವೀಗ ಪ್ರಕೃತಿ ಚಿಕಿತ್ಸೆಗೆಲ್ಲ ಹೋದರೆ ಡೈಲಿ ಅವರು ಮೈ ಕೈಗೆಲ್ಲ ಎಣ್ಣೆ ತಿಕ್ಕೊಂಡೇ ಸ್ನಾನ ಮಾಡೋದು, ಆಯಿತಾ. ಇದೆಲ್ಲ ವಿಂಟರ್ ಟೈಮಲ್ಲಿ, ಮತ್ತು ನಿಮ್ಮ ಬಾಡಿ ನರಿಶ್ ಆಗೋಕ್ಕೆ, ಮತ್ತು ಆಯಿಲ್ ಹಾಕಿದಾಗ ನಮ್ಮ ಬಾಡಿ ಪೋರ್ಸ್ ಓಪನ್ ಆಗುತ್ತೆ. ಸೊ ಆಯಿಲು ಏನೇನು ಅಂಶ ಇರುತ್ತೆ ಅದೆಲ್ಲ ನಮ್ಮ ಬಾಡಿಗೆ ಇಳಿಯುತ್ತೆ. ಅದಕ್ಕೇನೆ ನೀವು ಆಯಿಲ್ ಸ್ನಾನ ಮಾಡಿ. ನಿಮಗೆ ಟೈಮ್ ಇಲ್ಲ ಅಂದ್ರೂ ಸ್ವಲ್ಪ ವೀಕ್ಲಿ ಒನ್ಸ್ ಆದರೂ ಮಾಡಿ. ನಿಮಗೆ ಯಾವಾಗಲಾದ್ರು ಕೆಲಸ ರಜಾ ಇದ್ದಾಗ ಬೆಳಗ್ಗೆ ಟೈಮು ಮಾಡಿ ಅಭ್ಯಂಗ ಸ್ನಾನ. ಸೀಗೆ ಪುಡಿ, ತಲೆಗೆ ಸೀಗೆ ಪುಡಿ ಯೂಸ್ ಮಾಡಿ. ಬೇರೆ ಮುಖಕ್ಕೆ ಮತ್ತು ಮೈಗೆಲ್ಲ ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು. ನೀವು ಸಿಗತ್ತೆ ಎಲ್ಲ ಕಡೆ, ಯೂಸ್ ಮಾಡಿ. ಕೆಮಿಕಲ್ಸ್ ಅಷ್ಟು ಯೂಸ್ ಮಾಡಬೇಡಿ. ಲೂಕ್ ವಾರ್ಮ್ ವಾಟರ್, ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ. ತುಂಬ ಬಿಸಿನೂ ಬೇಡ, ತುಂಬ ಕೋಲ್ಡು ಬೇಡ. ಅಂದರೆ ಎಣ್ಣೆ ಹಾಕಿರ್ತೀರಲ್ವ, ಸೊ ಎಣ್ಣೆ ಹೋಗಬೇಕಂದ್ರೆ ಸ್ವಲ್ಪ ವಾರ್ಮ್ ವಾಟರ್ ಯೂಸ್ ಮಾಡಿ. ಸ್ನಾನ ಆದಮೇಲೆ ಪ್ರೇಯರ್ ಮಾಡಿ, ಜಸ್ಟ್ ಟು ಶೋ ಗ್ರ್ಯಾಟಿಟ್ಯೂಡ್ ಟು ಗಾಡ್, ಆಯಿತಾ. ಪ್ರೇಯರ್ ಮಾಡೋದು ಕಲ್ತ್ಕೊಳ್ಳಿ. ಇದು ಸ್ಪಿರಿಚುವಲ್ ಪ್ರಾಕ್ಟೀಸ್, ನೀವೆಲ್ಲ ಕಲ್ತ್ಕೊಬೇಕು. ಸ್ನಾನ ಮಾಡಿದ್ಮೇಲೆ ಒಂದು 1 ನಿಮಿಷ 2 ನಿಮಿಷ ಆದರೂ ಸ್ವಲ್ಪ ಪ್ರೇಯರ್ ಮಾಡಿ, ದೀಪ ಹಚ್ಚಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಹೆಂಗೆ ತೊಗೊಬೇಕು ನೀವು ಅಂತ. ಬ್ರೇಕ್ಫಾಸ್ಟು ನೀವು ಆದರೆ ಸಾಧ್ಯವಾದರೆ 9 ಗಂಟೆ ಒಳಗೆ ತೊಗೊಳಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಮ್ಯಾಕ್ಸಿಮಮ್ 10 ಗಂಟೆ ಒಳಗೆ, ಆಯಿತಾ. ಲಘು ಉಪಹಾರ ಅಂದರೆ ಕ್ವಿಕ್ ಬ್ರೇಕ್ಫಾಸ್ಟ್. ತುಂಬ ಹೆವಿ ತಿನ್ನಬಾರ್ದು ಬ್ರೇಕ್ಫಾಸ್ಟು, ಮತ್ತು ಆಯಿಲಿ ಫುಡ್ಸ್ ಎಲ್ಲ ತಿನ್ನಬಾರ್ದು. ಯಾವುದು ಬೇಗ ಡೈಜೆಸ್ಟ್ ಆಗುತ್ತೆ ಅಂಥದ್ದನ್ನ ನೀವು ತಿನ್ನಿ. ಈ ಕಿಚಡಿ, ಆಮೇಲೆ ಪೊಂಗಲ್, ಆ ಥರ ಬೇಗ ಡೈಜೆಸ್ಟ್ ಆಗೋ ಅಂಥದ್ದು ತಿನ್ನಬೇಕು. ಆಮೇಲೆ ನಿಮ್ದು ಏನಿರುತ್ತೆ ಕೆಲಸ ಕಾರ್ಯಗಳು ಅದು ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಲಂಚ್, ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟ ನಿಮ್ಮದು ಹೆಂಗಿರ್ಬೇಕಂದ್ರೆ ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಕಾರ್ಬೋಹೈಡ್ರೇಟ್ಸು ಇರಬೇಕು, ಪ್ರೋಟೀನ್ಸು ಇರಬೇಕು, ಫೈಬರು ಇರಬೇಕು. ಸೊ ಇದೆಲ್ಲನೂ ಇರೋವಂಥ ಊಟ ಮಾಡಬೇಕು. ಈಗ ಫುಲ್ ಮೀಲ್ಸ್ ಅಂತ ಕೊಡ್ತಾರೆ ನೋಡಿ, ಅದರಲ್ಲಿ 2 ಥರದ ಪಲ್ಯ ಇರುತ್ತೆ, ಅನ್ನ ಇರುತ್ತೆ, ಕಾರ್ಬೋಹೈಡ್ರೇಟು, ಆಮೇಲೆ ಸಲಾಡ್ಗಳಿರುತ್ತೆ, ಫೈಬರು,
ಸೊ ಈ ಥರ ಫುಲ್ ಮೀಲ್ಸ್ನ ತಿನ್ನಬೇಕು. ಯಾಕೆ ಅಂದರೆ ಆ ಟೈಮಲ್ಲಿ ವಾತ ಪ್ರಕೃತಿ ಜಾಸ್ತಿ ಇರುತ್ತೆ ಆಯುರ್ವೇದಿಕ್ ಟರ್ಮ್ಸಲ್ಲಿ. ನಿಮ್ಮ ಬಾಡಿ ಬೇಗ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ನೀವು ಎಷ್ಟು ತಿಂದರೂ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಸ್ಲಾಟಲ್ಲಿ ನೀವು ಊಟನ ಮಾಡ್ಕೊಳ್ಬೇಕು. ಆಯಿತಾ? 2 ಗಂಟೆ ಒಳಗೆ ಮಧ್ಯಾಹ್ನದ ಊಟನ ಮುಗಿಸ್ಕೋಬೇಕು ನೀವು. ಆ ಟೈಮಲ್ಲಿ ಬೇಗ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತ. ಆಮೇಲೆ ಮಜ್ಜಿಗೆ ಕುಡಿಯೋದು ಕಲ್ತ್ಕೊಳ್ಳಿ. ನೀರ್ದು ಹೇಳ್ತೀನಿ. ಊಟದ ಮಧ್ಯ ನೀರು ಕುಡಿಬೇಡಿ, ಆಯಿತಾ? ಒಬ್ಬೊಬ್ರು ಊಟ ಮಾಡ್ತಾ ಇರ್ತಾರೆ, ತುಂಬ ಏನಾದ್ರು ನೆತ್ತಿಗೆ ಹತ್ತು ಅಥವಾ ನಿಮಗೆ ಆಗ್ತಾನೆ ಇಲ್ಲ, ಗಂಟ್ಲಿಗೆ ಸಿಗಕ್ಕು ಅಂತಂದರೆ ಒಂಚೂರು ಒಂದು ಸಿಪ್ ಅಥವಾ ಒಂದು ಗುಟಕ್ಕೆ ಕುಡಿಬೋದು, ಆಯಿತಾ? 1-2 ಗುಟಕ್ಕೆ ಕುಡೀರಿ. ತುಂಬ ಘಟಘಟ ಅಂತ ಊಟದ ಮಧ್ಯ ನೀರು ಕುಡಿಬೇಡಿ. ಆಮೇಲೆ ಊಟ ಆದ ತಕ್ಷಣನೂ ನೀರು ಕುಡಿಬಾರ್ದು. 10 ಮಿನಿಟ್ಸ್ ಬಿಟ್ಟು ನೀರು ಕುಡೀರಿ. ಏನಕ್ಕೆ ಅಂದರೆ ನಮ್ಮ ಹೊಟ್ಟೆ ಒಳಗೆ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ ಅಲ್ವಾ, ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ. ಆಮೇಲೆ HCl ಇರುತ್ತೆ, ಅಂದರೆ ಆ್ಯಸಿಡ್ ಇರುತ್ತೆ. ನಮ್ಮ ಊಟ ಏನು ಬರುತ್ತೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಎನ್ಸೈಮ್ಸ್ಗಳು ಕಾಯ್ಕೊಂಡು ಕೂತಿರುತ್ತೆ, ಆಯಿತಾ? ನೀವು ನೀರು ಹಾಕ್ಬಿಟ್ರೆ ಅದು ಡೈಲ್ಯೂಟ್ ಆಗಿಬಿಡುತ್ತೆ, ಆಯಿತಾ? ಡೈಜೆಸ್ಟಿವ್ ಎನ್ಸೈಮ್ಸ್ ಏನಿರುತ್ತೆ ಅದ್ರ ಶಕ್ತಿನೇ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಿಮಗೆ ಡೈಜೆಸ್ಟ್ ಮಾಡೋ ಕೆಪಾಸಿಟಿನೇ ಹೊರಟೋಗ್ಬಿಡುತ್ತೆ. ಅದಕ್ಕೆ ಮಧ್ಯ ನೀರು ಕುಡಿಬೇಡಿ ಊಟದ ಮಧ್ಯ. ಊಟ ಆಗಿ ಒಂದು 5-10 ನಿಮಿಷ ಆದಮೇಲೆ ನೀರನ್ನ ಕುಡೀರಿ, ಓಕೆನಾ? ಈಗ ನೀವು ಫ್ರೂಟ್ಸ್, ಯಾವ ಥರ ಫ್ರೂಟ್ಸ್ ತಿನ್ಬೇಕಂದ್ರೆ ಖಾಲಿ ಹೊಟ್ಟೆಲಿ ನೀವು ಪಪಾಯ ಮತ್ತು ಪೊಮಗ್ರನೇಟ್ ಇದೆರಡೂ ನೀವು ಖಾಲಿ ಹೊಟ್ಟೆಲಿ ತಿನ್ಬೋದು. ಬೆಳಗ್ಗೆ ಹೊತ್ತು ಈ ಹುಳಿ ಹಣ್ಣುಗಳು ತಿನ್ನಂಗಿಲ್ಲ, ಅಂದರೆ ಈ ಆರೆಂಜ್, ದ್ರಾಕ್ಷಿ ಈ ಥರದ್ದೆಲ್ಲ ತಿನ್ಬೇಡಿ, ಅದೆಲ್ಲ ಆ್ಯಸಿಡ್ ಅಲ್ವಾ. ಖಾಲಿ ಹೊಟ್ಟೆಲಿ ಆ್ಯಸಿಡ್ ತಿಂದರೆ ಏನಾಗುತ್ತೆ, ಆ್ಯಸಿಡಿಕ್ ಆಗುತ್ತೆ ನಮ್ಮ ಬಾಡಿ, ಮತ್ತು ಆ್ಯಸಿಡಿಟಿ ಎಲ್ಲ ಜಾಸ್ತಿ ಆಗುತ್ತೆ. ಡಿನ್ನರ್, ನಿಮ್ಮ ರಾತ್ರಿಯ ಊಟ ಹೇಗಿರಬೇಕು ಮತ್ತು ಎಷ್ಟು ಗಂಟೆ ಒಳಗೆ ಮಾಡಬೇಕು. ರಾತ್ರಿ ಊಟ ನೀವು ಆದಷ್ಟು 8 ಗಂಟೆ ಒಳಗೆ ತಿನ್ನೋಕ್ಕೆ ಪ್ರಯತ್ನ ಪಡಿ. ಈಗ ಎಷ್ಟೊಂದು ಜನ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು ಅಕ್ಕ, ಹೇಳ್ಕೊಡಿ ಏನು ಮಾಡಬೇಕು ಅಂತ ಹೇಳ್ತೀರಾ. ಫಸ್ಟು ನೀವು ಈ ರಾತ್ರಿ ಊಟನ 8 ಗಂಟೆ ಒಳಗೆ ತಿನ್ನೋಕ್ಕೆ ಪ್ರಯತ್ನ ಪಡಿ, ಆಯಿತಾ? ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಕ್ರಮೇಣ ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಏನು ತಿನ್ನಬೇಕು ಅಂದರೆ ಲೈಟಾಗಿ ತಿನ್ನಬೇಕು. ತುಂಬ ರಾತ್ರಿ 8 ಗಂಟೆಗೆ ತಿನ್ಬಿಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ತುಂಬ ತಿನ್ಬಿಡ್ಬಾರ್ದು. ಸ್ವಲ್ಪ, ತುಂಬ ಅಂದರೆ ತುಂಬ ಕಡಿಮೆ, ಆಯಿತಾ? ಮಿನಿಮಮ್ ನೀವು ಮಲ್ಕೊಳಕ್ಕೆ ಹೋಗೋ ಟೈಮ್ ಮತ್ತು ಊಟದ ಟೈಮ್ ಮಧ್ಯ 2 ಅವರ್ ಗ್ಯಾಪ್ ಇರಬೇಕು, ಆಯಿತಾ? 2 hours ಗ್ಯಾಪ್ ಇರಬೇಕು. ಆ ಡೈಜೆಷನ್ಗೆ ನಾವು ಗ್ಯಾಪ್ ಕೊಡಬೇಕು. ಮಲ್ಕೊಂಡ್ಬಿಡ್ಬಾರ್ದು ತಿಂದ ತಕ್ಷಣ, ಆಯಿತಾ? ಆವಾಗ ನಿಮಗೆ ಇಂಡೈಜೆಷನ್ ಆಗುತ್ತೆ. ಮತ್ತು ಇಂಟೆಸ್ಟೈನಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಗೊತ್ತಲ್ವಾ, ಇಡೀ ಬಾಡೀಲಿ ಏನಾದರೂ ಒಂದೊಂದು ಕಾಯಿಲೆಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ಊಟನ ಬೇಗ ಮಾಡಬೇಕು. ನೆಕ್ಸ್ಟು ನಿದ್ದೆ ಇಂಪಾರ್ಟೆಂಟು. ಎಷ್ಟು ಗಂಟೆಗೆ ಮಲ್ಕೋತೀರಾ? 10 ಗಂಟೆ ಒಳಗೆ ಮಲ್ಕೋಬೇಕು ಅಷ್ಟೇ. ಸೊ 10 ಗಂಟೆ ಒಳಗೆ ಮಲ್ಕೊಳ್ಳಿ. ಬಾಡಿಗೆ 6 to 8 hours ನಿದ್ದೆ ಬೇಕು. 6 to 8 hours ಚೆನ್ನಾಗಿ ಮಲ್ಕೊಳ್ಳಿ. ಅದಕ್ಕೆ 10 ಗಂಟೆಗೆ ಮಲ್ಕೊಂಡ್ರೆ ನೋಡಿ, ನೀವು 4 ಗಂಟೆಗೆ ಎದ್ದೇಳ್ಬೋದು. ಅದಕ್ಕಿಂತ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಫೋನ್ ಎಲ್ಲ ತಲೆ ಹತ್ರ ಇಟ್ಕೊಬೇಡಿ, ಅದು ಎವ್ರಿ ಟೈಮ್ ನಿಮಗೆ ರೇಡಿಯೇಷನ್ ಪಾಸ್ ಮಾಡ್ತಾ ಇರುತ್ತೆ. ಸ್ಲೀಪ್ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಬಾಡಿದು ಇಮ್ಯುನಿಟಿ ಡಿಸೈಡ್ ಆಗುತ್ತೆ. ಸೊ ಹಾರ್ಮೋನ್ಸ್ ಕೆಲಸ ಮಾಡೋದೇ ರಾತ್ರಿ ನಾವು ನಿದ್ದೆ ಮಾಡಿದಾಗ, ಆಯಿತಾ? ಸೊ ನೀವು ರಾತ್ರಿ ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ಯಾವ ಹಾರ್ಮೋನ್ಸು ಕರೆಕ್ಟಾಗಿ ರಿಲೀಸ್ ಆಗಲ್ಲ. ಸೊ ಅದಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವುದು ಬೆಳಗ್ಗೆ ಯಾವುದು ರಾತ್ರಿ. ನಾನಿವಾಗ ಈ ಹಾರ್ಮೋನ್ಸ್, ಇವಾಗ ನಾನು ಸ್ಲೀಪ್ ಹಾರ್ಮೋನ್ ಬಿಡಬೇಕಾ ಬೇಡವಾ ಏನು ಅಂತ ಪಾಪ ನಿಮ್ಮ ಬಾಡಿಗೆ ಕನ್ಫ್ಯೂಸ್ ಮಾಡಿಸ್ಬಿಡ್ತೀರಾ ನೀವು. ಅದಕ್ಕೆ ಬೇಗ ಮಲ್ಕೊಳ್ಳಿ 10 ಗಂಟೆ ಒಳಗೆ, ಓಕೆ? ಇಷ್ಟು ನಿಮ್ಮ ದಿನಚರಿ. ಇದನ್ನು ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ಏನು ನಿಮಗೆ ಕಾಯಿಲೆಗಳೇ ಬರಲ್ಲ ಅಂತ ಅಷ್ಟೆ. ಇರೋವರೆಗೂ ಚೆನ್ನಾಗಿ ಆರೋಗ್ಯವಾಗಿ ಇರೋಣ, ಆಯಿತಾ? ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನನ್ನ ಕ್ಲಾಸು. ಡೂ ಯು ಸ್ಲೀಪ್ ಇನ್ ದ ಆಫ್ಟರ್ನೂನ್? ಆ್ಯಕ್ಚುಲಿ ಅದು ಒಳ್ಳೇದಲ್ಲ, ಮಧ್ಯಾಹ್ನ ಹೊತ್ತು ಮಲ್ಕೋಬೇಡಿ. ನಿಮ್ಗೇನಾದರೂ ತುಂಬ ನಿಮಗೆ ಆಗ್ತಾನೆ ಇಲ್ಲ, ಬೆಳಿಗ್ಗೆ ಬೇಗ ಎದ್ದಿದ್ದೀವಿ ಅಂದರೆ ಒಂದು ಕ್ವಿಕ್ 10 ಅಥವಾ 20 ಮಿನಿಟ್ಸ್ ಪವರ್ ನ್ಯಾಪ್ ಮಾಡಿ, ಆಯಿತಾ? ಹಾಗೆ ಚೇರ್ ಮೇಲೆ ಕೂತ್ಕೊಂಡು ಅಥವಾ ನೀವು ಎಲ್ಲಿ ಕೂತಿರ್ತೀರ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡಬೇಕು. ಹಾಸಿಗೆ ಮೇಲೆ ಹೋಗ್ಬೇಡಿ. ಹಾಸಿಗೆ ಮೇಲೆ ಹೋದರೆ ಗಾನ್ 1-2-3 ಅವರ್ ಹಾಗೆ ಮಲ್ಕೊಬಿಡೋದೆ. ನೀ ಪ್ರಾಬ್ಲಮ್ಸ್ ಅದೇ ಜಾಯಿಂಟ್ ಎಕ್ಸಸೈಸ್ ನಾನು ಹೇಳ್ಕೊಟ್ಟಲ್ವಾ, ಅದನ್ನು ಮಾಡಿ ಡೈಲಿ ಫುಲ್ಲು ಹಾಗೆ ಓಡ್ತಾ ಇರ್ತೀರ 80 ವರ್ಷ ಆದ್ರೂ.
ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಜಾಯ್ನ್ ಆಗಿದ್ದಕ್ಕೆ. ನಿಮ್ಮ ರೊಟೀನ್ ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಆರೋಗ್ಯವಾಗಿರಿ, ಹಾಂ, ಫುಲ್ಲು ಸ್ಟ್ರಾಂಗ್ ಆಗಿರೋಣ. ಒಳ್ಳೆಯದಾಗಲಿ.